ಚಿನ್ನ ಮತ್ತು ಬೆಳ್ಳಿ ಇದೊಂಥರ ಬಡವರ ಪಾಲಿಗೆ ಗಗನ ಕುಸುಮವಾಗಿಬಿಟ್ಟಿದೆ. ಕೈಗೆ ಎಟಕ್ತಾನೇ ಇಲ್ಲ. ಆಸೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ದೀಪಾವಳಿಗಂತೂ ಬಂಗಾರ ಹತ್ತತ್ರ 1.25 ಲಕ್ಷ ರೂಪಾಯಿಯನ್ನು ತಲುಪಿತ್ತು. ಹೆಂಗಪ್ಪ ಬಂಗಾರ ಕೊಳ್ಳೋದು ಅನ್ನೋದು ಬಹಳಷ್ಟು ಜನರಲ್ಲಿದ್ದಂತಹ ಪ್ರಶ್ನೆ ಆಗಿತ್ತು. ಈಗ ನಿಧಾನಕ್ಕೆ ಮತ್ತೆ ಬೆಲೆ ಇಳಿಕೆ ಆಗ್ತಾ ಇದೆ. ಹಾಗಾದರೆ ಈ ಬೆಲೆ ಇಳಿಕೆ ಎಲ್ಲಿಗೆ ಬಂದು ನಿಲ್ಲುತ್ತೆ? ಬನ್ನಿ ನೋಡ್ಕೊಂಡು ಬರೋಣ. ಚಿನ್ನ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ. ಬಂಗಾರ ಬೆಳ್ಳಿ ನಾಗಾಲೋಟಕ್ಕೆ ಬ್ರೇಕ್. ಕೊಂಚ ಇಳಿಕೆ ಕಂಡ ಚಿನ್ನ ಬೆಳ್ಳಿ ದರ. ದೀಪಾವಳಿಗೂ ಮೊದಲು ಚಿನ್ನ ಬೆಳ್ಳಿಯ ನಾಗಾಲೋಟದ ದರಕ್ಕೆ ಜನ ಕಂಗಾಲಾಗ್ಬಿಟ್ಟಿದ್ರು. ಆದ್ರೀಗ ಕೊಂಚ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನ ಬೆಳ್ಳಿಯ ದರ ಕೊಂಚ ಇಳಿಕೆ ಕಂಡಿದೆ. ಪ್ರತಿ ಗ್ರಾಮ್ಗೆ ಚಿನ್ನ ಕಳೆದ 2-3 ದಿನದಿಂದ 600 ರೂಪಾಯಿ ಇಳಿಕೆ ಕಂಡಿದ್ದು, ಬೆಳ್ಳಿ ದರವು 1,95,000ಕ್ಕೆ ಹೋಗಿತ್ತು. ಈಗ 1,58,000 ರೂಪಾಯಿಗೆ ಬಂದಿದ್ದು 37,000 ರೂಪಾಯಿ ಇಳಿಕೆ ಕಂಡಿದೆ. ಕೇವಲ ಕಳೆದ 3-4 ದಿವಸದಲ್ಲಿ ಚಿನ್ನ ಪ್ರತಿ ಗ್ರಾಮ್ಗೆ 600 ರೂಪಾಯಿ ಇಳಿಕೆಯನ್ನು ಕಂಡಿದ್ರೆ, ಬೆಳ್ಳಿಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯನ್ನು ನಾವು ಕಂಡಿದ್ದೀವಿ. ಏನು ಹತ್ತತ್ರ 1,95,000ಕ್ಕೆ ಪ್ರತಿ ಕೆಜಿಗೆ ಹೋದಂತಹ ಬೆಳ್ಳಿ ಇವಾಗ 1,58,000 ರೂಪಾಯಿಗಿದೆ. ಅಂದರೆ ಹತ್ತತ್ರ 37,000 ರೂಪಾಯಿ ಪ್ರತಿ ಕೆಜಿಗೆ ಬೆಳ್ಳಿಯಲ್ಲಿ ಇಳಿಕೆಯನ್ನು ಕೇವಲ ಕಳೆದ 2-3 ದಿವಸದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಹಾಗಿದ್ರೆ ದಿಢೀರ್ ಚಿನ್ನ ಬೆಳ್ಳಿ ಇಳಿಕೆಗೆ ಏನು ಕಾರಣ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಚಿನ್ನ ಬೆಳ್ಳಿ ದರ ಇಳಿಕೆಗೆ ಕಾರಣ ಡಾಲರ್ ಎದುರು ರೂಪಾಯಿ ಮೌಲ್ಯ ವೃದ್ಧಿ. ಅಮೆರಿಕ ಭಾರತದ ಮಧ್ಯೆ ಕಚ್ಚಾ ತೈಲದ ವ್ಯಾಪಾರದ ಮುನ್ಸೂಚನೆ. ಮುಂದಿನ ದಿನದಲ್ಲಿ ತೈಲ ವ್ಯಾಪಾರದ ಮುನ್ಸೂಚನೆ. ತಿಳಿಯಾದ ಚೀನಾ ಅಮೆರಿಕ ಜಾಗತಿಕ ವ್ಯಾಪಾರ. ಈ ಎಲ್ಲ ಕಾರಣಗಳಿಂದ ಚಿನ್ನ ಬೆಳ್ಳಿಯ ದರ ಇಳಿಕೆ ಕಂಡಿದೆ. ಇದು ಖಂಡಿತವಾಗ್ಲೂ ಒಳ್ಳೆ ಸಮಾಚಾರ. ಆದರೆ ಇನ್ನೂ ಭಾರಿ ಪ್ರಮಾಣದ ಕುಸಿತ ಆಗೋಗುತ್ತೆ. ಬೆಳ್ಳಿ 1 ಲಕ್ಷಕ್ಕೂ ಕೆಳಗಡೆ ಪ್ರತಿ ಕೆಜಿಗೆ ಬಂದ್ಬಿಡುತ್ತೆ. ಚಿನ್ನ 8,000 ರೂಪಾಯಿ ಪ್ರತಿ ಗ್ರಾಮ್ಗೆ ಬರುತ್ತೆ. ಆ ಥರ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದರೆ ಇನ್ನೂ ಕೂಡ ಇಲ್ಲಿಂದ ಒಂದು 5-10% ಇಳಿಕೆ ಬರುವ ಸಾಧ್ಯತೆ ಇದೆ. ಏನು ಒಟ್ಟಾರೆ ನಾನೊಂದು 20% ಇಳಿಕೆ ಬರಬಹುದು ಅಂತ ಹೇಳ್ತಾ ಇದ್ದೆ. ಈಗ ಆಲ್ರೆಡಿ ಒಂದು 5-6% ಇಳಿಕೆಯನ್ನು ಇವಾಗ ಆಲ್ರೆಡಿ ಕಂಡಿದ್ದೀವಿ. ಇನ್ನೊಂದು 5-10% ಇಳಿಕೆ ಈ ಲೆವೆಲ್ಸಿಂದನೂ ಬರಬಹುದು. ಆವಾಗ ನೀವು ಖರೀದಿ ಮಾಡೋದು ಉತ್ತಮ ಆಗುತ್ತೆ. ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳ ವರೆಗೂ ನೀವು ವೆಯ್ಟ್ ಮಾಡಿದ್ರೆ ಆವಾಗ ನಿಮಗೆ ಆ ಬೆಲೆಗಳು ಬರುವ ಸಾಧ್ಯತೆ ಇದೆ. ಚಿನ್ನ ಬೆಳ್ಳಿಯ ದರ ಡಿಸೆಂಬರ್ ವೇಳೆಯಲ್ಲಿ ಇನ್ನಷ್ಟು ಕಡಿತಗೊಳ್ಳುವ ನಿರೀಕ್ಷೆ ಇದೆ ಅನ್ನೋದು ಹಣಕಾಸು ತಜ್ಞರ ಅಭಿಪ್ರಾಯ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.